ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರೆಗೆ 48 ದಿನಗಳ ಕಾಲ ಮಂಡಲ ವ್ರತವನ್ನು ಆಚರಿಸಿ ಸ್ವಾಮಿಯ ಒಂದು ದಿವ್ಯ ದರ್ಶನವನ್ನು ಪಡೆಯುತ್ತೇವೆ. ಈ ಮಂಡಲ ವ್ರತ ಆಚರಣೆ ನಮ್ಮ ಒಂದು ಹಿತದೃಷ್ಟಿಯಿಂದ, ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದೆ. ಈ ಮಂಡಲ ವ್ರತದ ಒಂದು ಪ್ರಯೋಜನವನ್ನು ಈಗ ನಾವು ತಿಳಿಯೋಣ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿಯೇ ಶರಣಂ. ಮೊದಲನೇದಾಗಿ ಬೆಳಗ್ಗೆ ಸಂಜೆ ತಣ್ಣೀರಿನ ಸ್ನಾನ. ಈ ತಣ್ಣೀರಿನ ಸ್ನಾನದಿಂದ ನಮಗೆ ಆಗುವಂಥ ಪ್ರಯೋಜನಗಳೇನೆಂದರೆ, ಮೊದಲನೇದಾಗಿ ರಕ್ತ ಪರಿಚಲನೆ. ನಮ್ಮ ದೇಹದಲ್ಲಿರುವಂತಹ ರಕ್ತವು ತಣ್ಣೀರು ನಮ್ಮ ದೇಹದ ಯಾವುದೇ ಭಾಗದ ಮೇಲೆ ಬಿದ್ದ ಕೂಡಲೇ ನಮ್ಮ ರಕ್ತನಾಳಗಳನ್ನು ಹಿಗ್ಗುವಂತೆ ಮಾಡಿ ರಕ್ತದ ಒಂದು ಸಂಚಾರ ಸುಗಮವಾಗಿ ನಡೆಯಲು ದಾರಿ ಮಾಡಿಕೊಡುತ್ತದೆ. ಅದೇ ರೀತಿ ತಣ್ಣೀರಿನ ಸ್ನಾನದ ಮತ್ತೊಂದು ಪ್ರಯೋಜನವೇನೆಂದರೆ, ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ. ಅದರಿಂದ ಬೆಳಿಗ್ಗೆ ಸಂಜೆ ತಣ್ಣೀರಿನ ಸ್ನಾನ ಮಾಡುವುದರ ಉದ್ದೇಶ ಇದಾಗಿರುತ್ತೆ. ಮತ್ತು ಎರಡನೇದಾಗಿ ಉಪವಾಸ. ದಿನಕ್ಕೆ ಒಂದೇ ಟೈಮ್, ಪ್ರತಿನಿತ್ಯ ದಿನಕ್ಕೆ ಒಂದೇ ಟೈಮ್ ಆಹಾರ ಅಂದರೆ ಊಟ ಸೇವಿಸುವುದರ ಉಪಯೋಗ ಏನೆಂದರೆ, ವ್ರತದಲ್ಲಿ ಅದು ನಿಯಮ ನಿಷ್ಠೆ ಕಡ್ಡಾಯವಿರುತ್ತದೆ. ಅಯ್ಯಪ್ಪ ದೀಕ್ಷೆಯನ್ನು ಸ್ವೀಕರಿಸಿ ಒಂದು ಹೊತ್ತಿನ ಆಹಾರವನ್ನು ಸೇವಿಸುವುದು ಸ್ವಾಮಿಯ ದೀಕ್ಷೆಯಲ್ಲಿರುವಂತಹ ಒಂದು ಕಟ್ಟುನಿಟ್ಟಿನ ವ್ರತದ ನಿಯಮ. ಇದರಿಂದ ನಮಗೆ ಆಗುವ ಉಪಯೋಗ, ತೂಕದ ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ. ನಮ್ಮ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತೆ. ಸ್ವಾಮಿ ಶರಣ. ಅದೇ ರೀತಿ ಹೃದಯದ ಆರೋಗ್ಯವನ್ನು ಕಾಪಾಡುವುದಕ್ಕೆ ಉಪವಾಸ ಅವಶ್ಯಕತೆ. ಇನ್ನು ಹೇಳಬೇಕಂದ್ರೆ, ಉಪವಾಸದಿಂದ ಜೀರ್ಣಾಂಗದ ವ್ಯವಸ್ಥೆ ಆರಾಮಾಗಿ ಇರುತ್ತೆ ಅಂತ ಹೇಳ್ಬೋದು. ಸ್ವಾಮಿ ಶರಣ. ಅದೇ ರೀತಿ ಉಪವಾಸದಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕವಾಗಿ ಹಲವಾರು ಪ್ರಯೋಜನಗಳನ್ನು ನಾವು ಪಡೆಯಬಹುದು. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ. ಅದೇ ರೀತಿ ಕಟ್ಟುನಿಟ್ಟಿನ ಒಂದು ವ್ರತದ ನಿಯಮ ಪಾಲನೆಯಲ್ಲಿ ಬರೀ ಗಾಲಿನಲ್ಲಿ ನಡೆಯುವುದು, ಚಪ್ಪಲಿ ಅಥವಾ ಶೂ ಇಲ್ಲದೆ ಬರೀ ಗಾಲಿನಲ್ಲಿ ನಾವು ನಡೆಯುವುದು ಅಯ್ಯಪ್ಪ ದೀಕ್ಷೆಯ ಉಪವಾಸದಲ್ಲಿ ಅದು ಒಂದು ನಿಯಮ. ಆ ನಿಯಮವನ್ನು ಕಡಾಖಂಡಿತವಾಗಿ ಕಡ್ಡಾಯವಾಗಿ ಎಲ್ಲರೂ ಸಹ ಪಾಲಿಸುತ್ತಾರೆ. ಇದರಿಂದ ನಮ್ಮ ಪಾದ ಮತ್ತು ಕಾಲಿನ ಸ್ನಾಯುಗಳು ಬಲಗೊಳ್ಳುತ್ತವೆ ಹಾಗೂ ನೈಸರ್ಗಿಕವಾಗಿ ನಮ್ಮ ಪಾದಗಳು ಪವಿತ್ರ ಮಣ್ಣನ್ನು ಸ್ಪರ್ಶಿಸುತ್ತದೆ. ಆ ಪವಿತ್ರ ಮಣ್ಣಿನ ಸ್ಪರ್ಶದಿಂದ ದೇಹಕ್ಕೆ ಏನೋ ಒಂದು ಆನಂದ, ಉಲ್ಲಾಸ, ಆತ್ಮಸ್ಥೈರ್ಯ. ಅದೇ ರೀತಿ ಪ್ರಾಕೃತಿಕವಾಗಿ ಮರಳು, ಹುಲ್ಲು ಇದನ್ನೆಲ್ಲ ನಮ್ಮ ಪಾದ ಸ್ಪರ್ಶ ಮಾಡುತ್ತದೆ. ಆದ್ದರಿಂದ ದಯವಿಟ್ಟು ಯಾರೂ 3 ದಿನ, 5 ದಿನ, 7 ದಿನ, 9 ದಿನ, 11 ದಿನ, 21 ದಿನ ಅಂತ ಲೆಕ್ಕ ಇಟ್ಕೊಂಡು ಮಾಲೆ ಹಾಕಬೇಡಿ. ನಮಗೋಸ್ಕರ ನಾವು ಮಾಲೆ ಹಾಕಿ ಸ್ವಾಮಿ ಭಗವಂತನಲ್ಲಿ ಇದರಲ್ಲೇ ನಮ್ಮ ಪ್ರಯೋಜನಗಳೇನಂತ ಹಲವಾರು ಜನಗಳಿಗೆ ಗೊತ್ತಿರಲ್ಲ. ನಮಗಾಗಿ ನಾವು ಮಾಲೆ ಹಾಕ್ತೀವಿ ಹೊರತು ಸ್ವಾಮಿ ಅಯ್ಯಪ್ಪನಿಗೆ ಏನೂ ಕೇಳೋದಿಲ್ಲ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಆದ್ದರಿಂದ ಎಲ್ಲರೂ ಸಹ 48 ದಿನಗಳ ಕಾಲ ಮಂಡಲ ವ್ರತವನ್ನು ಆಚರಿಸಿ ಶ್ರೀ ಶಬರಿಗಿರೀಶ್ವರನ ದಿವ್ಯ ದರ್ಶನವನ್ನು ಪಡೆಯೋಣ. ಸ್ವಾಮಿಯೇ ಶರಣಮಯ್ಯಪ್ಪ.